ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸ್ಯಾಂಡಲ್ವುಡ್ ರಿವ್ಯೂಸ್. ಫಸ್ಟ್ ಆಫ್ ಆಲ್ ನಿಮ್ಮೆಲ್ಲರಿಗೂ ತುಂಬಾ ಥ್ಯಾಂಕ್ಸ್. ಯಾಕಂದ್ರೆ ನನ್ನ ಸ್ವಂತ ಫ್ರೆಂಡ್ಸ್ಗಳು ಕೂಡ ನನಗೆ ಸಪೋರ್ಟ್ ಮಾಡಲ್ಲ ಏನೇ ವಿಷಯ ಬಂದ್ರು. ಬಟ್ ನೀವು ಬೇಜಾನ್ ಸಪೋರ್ಟ್ ಮಾಡಿ ಲೈಕ್ಸ್ ಕೊಟ್ಟಿದ್ದೀರಾ. ಸೊ ತುಂಬಾ ಥ್ಯಾಂಕ್ಸ್. ನನಗೆ ಕೇಳಿದ ಕ್ವಶನ್ಗೆ ಸೊ ಆನ್ಸರ್ ಸಿಕ್ತು ಅಂತ ತಿಳ್ಕೊಂಡಿದ್ದೀನಿ. ನನ್ನ ಯಾರು ಹೇಟ್ ಮಾಡ್ತಾರೋ ಅವ್ರಿಗೆ ನಾನು ಆನ್ಸರ್ ಕೊಡೋಕೆ ಹೋಗಲ್ಲ. ನಮ್ಮ ಫ್ರೆಂಡ್ಸ್ಗಳನ್ನೇ ಲೈಕ್ ಹೊಡೆಯೋ ಮುಖಾಂತರ ನಿಮಗೆಲ್ಲ ಆನ್ಸರ್ ಕೊಟ್ಟಿದ್ದಾರೆ. ಸೊ ನಾನು ತಲೆ ಕೆಡ್ಸ್ಕೊಳ್ಳಲ್ಲ ಫ್ರೆಂಡ್ಸ್. ಇನ್ಮೇಲೆ ಈ ಬಿಗ್ ಬಾಸ್ ರಿವ್ಯೂ ಮಾಡ್ತೀನಿ, ನೆಕ್ಸ್ಟ್ ಬಿಗ್ ಬಾಸ್ ರಿವ್ಯೂ ಮಾಡ್ತೀನಿ, ಇನ್ನು ಬರೋ ಅಂತ ಎಲ್ಲ ಬಿಗ್ ಬಾಸ್ ರಿವ್ಯೂನು ಮಾಡ್ತೀನಿ ನಿಮಗೋಸ್ಕರ. ಓಕೆನಾ? ಆಮೇಲೆ ಇನ್ನೊಂದು ವಿಷಯ ಏನು ಗೊತ್ತಾ ಫ್ರೆಂಡ್ಸ್, ಅದೇ ನನ್ನ ಶಾಲಿನಿ ಅವರ ಫ್ಯಾನ್ ಯಾರಪ್ಪ ಮೆಸೇಜ್ ಮಾಡಿದ ಅಂತ ಹೇಳಿದ್ನಲ್ಲ. ಸೊ ಅವನಿಗೆ ಕರೆನ್ಸಿ ಹಾಕ್ಸ್ಬೇಕಂತ ನಾನು 65 ರೂಪಾಯಿಗೆ ನನ್ನ ತಿರ್ಗಾ ಮೆಸೇಜ್ ಮಾಡಿದ್ದ. 65 ರೂಪಾಯಿ ಕರೆನ್ಸಿ ಹಾಕ್ಸಿ ಬಾಸ್, ಐಡಿಯಾ ಅದು ಅಂತ. ನೋಡಿ ಫ್ರೆಂಡ್ಸ್, ಇಂಥ ಹುಚ್ಚರುಗಳಿಗೆ ಏನು ಹೇಳೋಕ್ಕಾಗುತ್ತೆ ಹೇಳಿ. ನಾನೇ ಕರೆನ್ಸಿ ಹಾಕ್ಸಿಲ್ಲ, ಆಲೇ 3-4 ತಿಂಗಳಾಯ್ತು. ಅಂಬಾನಿ ಕೃಪೆಯಿಂದ ಜಿಯೋ ಯೂಸ್ ಮಾಡ್ತಾ ಇದ್ದೀನಿ. ನನ್ನ ಕರೆನ್ಸಿ ಹಾಕ್ಸಿ ಅಂತ ಮೆಸೇಜ್ ಕಳಿಸಿದ್ದೇನೆ. ಸೊ ಬಿಡಿ, ಅವ್ನ ಬಗ್ಗೆ ಮಾತಾಡೋದು ವೇಸ್ಟು. ಇದಾದ್ಮೇಲೆ ನೆಕ್ಸ್ಟ್ ಏನಪ್ಪ, ನಮ್ಮ ಬಿಗ್ ಬಾಸ್ 104ನೇ ದಿನ ಏನೆಲ್ಲ ಆಯ್ತು ಅಂತ ನಿಮ್ಮೆಲ್ಲರಿಗೂ ಹೇಳ್ತೀನಿ ಬನ್ನಿ. ಎಲಿಮಿನೇಷನ್ ದಿನ ಇವತ್ತು. ಸೊ ಫಸ್ಟೇ ಕಿಚ್ಚ ಸುದೀಪ್ ಅವರು ಎಂಟ್ರಿ ಕೊಟ್ಬಿಟ್ಟು ಮಾಡಕ್ಕೆ ಮುಂಚೆ ಮನೇಲಿ ಏನಿರ್ತಾ ಇತ್ತು ತೋರಿಸಿದ್ರು. ಸೊ ಮನೇಲಿ ಏನಪ್ಪ ಅಂದ್ರೆ ನಮ್ಮ ಪ್ರಥಮ್ ಮತ್ತೆ ಕೀರ್ತಿ ಅದೇ ಟಾಸ್ಕ್ ನಡೀತಾ ಇತ್ತಲ್ಲ, ಆ ವಿಷಯದಲ್ಲಿ ಸ್ವಲ್ಪ ಜಗಳ ನಡೀತಾ ಇತ್ತು. ಅದೇನಪ್ಪ ಅಂದ್ರೆ ಪ್ರಥಮ್ ಅಯೋಗ್ಯ ಅಂತ ಕೀರ್ತಿ ಹೇಳ್ತಾ ಇದ್ದ, ಕೀರ್ತಿ ಹುಚ್ಚ ನೀನು ಅಂತ ಪ್ರಥಮ್ ಹೇಳ್ತಾ ಇದ್ದ. ಸೊ ಇಬ್ರು ಸ್ವಲ್ಪ ಮಾತುಕತೆ ನಡೀತು. ಆಮೇಲೆ ಈ ಟಾಸ್ಕ್ ಕಂಪ್ಲೀಟ್ ಆಯಿತು. ಟಾಸ್ಕ್ ಕಂಪ್ಲೀಟ್ ಆಗಿ ಟಾಸ್ಕಲ್ಲಿ ವಿನ್ ಆಗಿದ್ದು ನಮ್ಮ ಪ್ರಥಮ್ ಟೀಮು. ಸೊ ಅವ್ರಿಗೆ ಒಂದು ಕಂಗ್ರ್ಯಾಚುಲೇಷನ್ ಹೇಳಬೇಕು. ಕಂಗ್ರ್ಯಾಚುಲೇಷನ್ ಪ್ರಥಮ್ ಟೀಮ್ ಅವ್ರಿಗೆ. ಅವರು ಆಮೇಲೆ ನೆಕ್ಸ್ಟ್ ಟಾಸ್ಕ್ ಕಂಪ್ಲೀಟ್ ಆದಮೇಲೆ ನಮ್ಮ ಬಿಗ್ ಬಾಸ್ ಅವರು ಟಾಸ್ಕಲ್ಲಿ ಇಷ್ಟು ಪ್ರೈಸ್ ವಿನ್ ಮಾಡಿದ್ರೆ ಅಂತ ಹೇಳಿದ್ರು. ಪ್ರೈಸ್ ಎಷ್ಟಪ್ಪ ವಿನ್ ಮಾಡಿದ್ದು ಇವರು? ಕ್ಯಾಶ್ ಪ್ರೈಸ್ ಅಂದರೆ 1,95,800 ರೂಪಾಯಿ ಗೆದ್ರು. ಸೊ ಅದರಲ್ಲಿ ಅರ್ಧ ನಮ್ಮ ಚಾರಿಟಿಗೆ ಕೊಟ್ಟರು, ಇನ್ನು ಅರ್ಧ ಅವರ ಕಂಡೀಷನ್ಗೆ ಅನಿಸ್ತೀವಿ ಅಂತ ಹೇಳಿದ್ರು. ಸೊ ಇದಾದ್ಮೇಲೆ ನೆಕ್ಸ್ಟ್ ನಮ್ಮ ಬಿಗ್ ಬಾಸು ಕಿಚ್ಚ ಸುದೀಪ್ ಅವರು ಎಲ್ಲರಿಗೂ ಕ್ವಶನ್ಗಳು ಕೇಳಿದ್ರು. ಕ್ವಶನ್ಗಳು ಕೇಳಿದ್ಮೇಲೆ ಅದಕ್ಕಿಂತ ಮುಂಚೆ ಏನಪ್ಪ ಇದೆ, ನಮ್ಮ ರೇಖಾ ಅವ್ರಿಗೆ ಒಬ್ರು ಕಾಲರ್ ಫೋನ್ ಮಾಡಿದ್ರು. ಕಾಲರ್ ಏನಪ್ಪ ಫೋನ್ ಮಾಡಿ ಕ್ವಶನ್ ಕೇಳಿದ್ರೆ, ರೇಖಾ ಮೇಡಮ್ ಅವರೇ ನೀವು ಓಪನ್ ಅಪ್ ಆಗಿಲ್ಲ, ನೀವಿನ್ನ ಎಲ್ಲರ ಥರ ನೀವು ಓಪನ್ ಅಪ್ ಆಗಿಲ್ಲ, ನೀವು ಕ್ಲೋಸ್ಡ್ ಆಗಿದ್ದೀರಾ, ನಿಮ್ಮ ಬಗ್ಗೆ ಇನ್ನೂ ನೀವು ಸರಿಯಾಗಿ ಹೇಳ್ಕೊಂಡಿಲ್ಲ ಅಂತ ಕೇಳಿದ್ರು. ಸೊ ಯಾಕಂದ್ರೆ ನೀವು ಯಾರೇ ಏನೇ ಮಾಡಿದ್ರು ನೀವು ಹೋಗಿ ಅಲ್ಲಿ ಇದು ಮಾಡಕ್ಕೆ ಹೋಗಲ್ಲ, ನಿಮ್ಮ ಪಾಡು ನೀವು ಒಬ್ಬರೇ ಆರಾಮಾಗಿರ್ತೀರಾ, ಯಾರ ಬಗ್ಗೆ ಟೆನ್ಷನ್ ತಗೊಳ್ಳಲ್ಲ. ಸೊ ಆ ಥರ ಕೇಳಿದ್ರು. ಸೊ ಅದಕ್ಕೆ ರೇಖಾ ಮೇಡಮ್ ಹೇಳಿದ್ರು, ಇಲ್ಲ ಯಾರು ಇಬ್ಬರು ಜಗಳ ಮಾಡಕ್ತಾ ಇದ್ದಾಗ ನಾನು ಮಧ್ಯ ಹೋಗಲ್ಲ, ಅವರೆಲ್ಲ ಜಗಳ ಹೊಡೆದಾಡ್ಕೊಂಡು ಸತ್ತಾದ್ಮೇಲೆ ಬೇಕಾದ್ರೆ ಹೋಗಿ ನಾನು ಮಾತಾಡ್ತೀನಿ ಅಂತ ರೇಖಾ ಮೇಡಮ್ ಅವ್ರು ಹೇಳಿದ್ರು. ಸೊ ಅದಕ್ಕೆ ಫ್ರೆಂಡ್ಸ್, ನೀವು ಆ ಥರ ಮಾಡಕ್ಕೆ ಹೋಗ್ಬೇಡಿ. ಯಾರು ಒಬ್ರು ಇಬ್ಬರು ಜಗಳ ಆಡ್ತೀವಿ ಹೋಗಿ ಬಿಡಿಸಿ ಅವ್ರನ್ನ, ಗೊತ್ತಾಯ್ತಾ? ಆಮೇಲೆ ಇಲ್ಲ ಅದನ್ನ ಬಿಟ್ಟು ವಿಡಿಯೋ ತೆಗೆದು ಫೋಟೋ ತೆಗೆದು ಅದೆಲ್ಲ ಮಾಡಕ್ಕೆ ಹೋಗ್ಬೇಡಿ, ಅಷ್ಟೇ ನಾನು ಕೇಳ್ಕೊಳ್ಳೋದು. ಆಮೇಲೆ ರೇಖಾ ಮೇಡಮ್ ಹೇಳ್ದಂಗೆ ಜಗಳ ಎಲ್ಲ ಆದಮೇಲೆ ಹೋಗಿ ಮಾತಾಡ್ತೀನಿ ಅಂತ ಹೇಳಕ್ಕೆ ಹೋಗ್ಬೇಡಿ. ಸೊ ಇದಾದ್ಮೇಲೆ ನೆಕ್ಸ್ಟ್ ಕಿಚ್ಚ ಸುದೀಪ್ ಅವರು ಒಂದು ಕ್ವಶನ್ಗಳು ಕೇಳಿದ್ರಲ್ಲ, ನಾನು ಮನೇಲಿರೋ ಕಂಡೀಷನ್ಗಳೆಲ್ಲ ಮೋಹನ್ ಬಗ್ಗೆ ಕೇಳಿದ್ರು. ನೀವು ಹಿಂದೆಗಡೆ ಮಾತಾಡ್ತೀರಾ, ನೀವು ಬ್ಯಾಕ್ ಸ್ಟೆಪಿಂಗ್ ಮಾಡ್ತೀರಾ ಅಂತ ಜನಗಳು ಕೇಳ್ತಿದ್ರು. ಆನ್ಸರ್ ಏನು ಕೊಡ್ತೀರಾ ಅಂತ ಹೇಳಿದ್ರು. ಸೊ ಮೋಹನ್ ಅವರು ಒಂದು ಕತೆ ಶುರು ಮಾಡಿದ್ರು. ಅದೇನೋ ಕತೆ ಹೇಳಿದ್ರಪ್ಪ, ನನಗೆ ಗೊತ್ತಾಗಿಲ್ಲ ಅದೇನು ಕತೆ ಅಂತ. ಈ ಥರ ಎಲ್ಲ ಮಾಡಲ್ಲ ನಾನು ಸರ್, ಅದೇನೋ ಹೇಳಿದ್ರು, ನಂಗೆ ಬಾಯಲ್ಲಿ ಹೇಳಕ್ಕೆ ಬರ್ತಾಯಿಲ್ಲ ಬಿಟ್ಟಾಕಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಅವರು ಜಸ್ಟಿಫಿಕೇಶನ್ ಕೊಟ್ಕೊಂಡ್ರು. ನಾನು ಆ ಥರ ಮಾತಾಡೋಕ್ಕೆ ಹೋಗಲ್ಲ, ಆ ಥರ ಮಾತಾಡಿದ್ರೆ ನನ್ನ ಜನ ಇಲ್ಲಿ ಹೋಗಿ ಕರ್ಕೊಂಬರ್ತಾಯಿಲ್ಲ ಅಂತ ಮೋಹನ್ ಅವ್ರು ಹೇಳಿದ್ರು. ಸೊ ಇದಾದ್ಮೇಲೆ ನೆಕ್ಸ್ಟ್ ರೇಖಾ ಅವ್ರನ್ನ ಕೂಡ ಕೇಳಿದ್ರು. ರೇಖಾ ಅವರೇ ನೀವು ಒಂಥರ ಯಾವುದ್ರಲ್ಲೂ ಇಂಟ್ರೆಸ್ಟ್ ತೋರಿಸಲ್ಲ, ಟಾಸ್ಕ್ಗಳಲ್ಲಿ ನಿರಾಸಕ್ತಿ ತೋರಿಸ್ತೀರಾ, ಯಾರ ಮೇಲೆ ಜಗಳ ಮಾಡೋಕ್ಕೆ ಹೋಗಲ್ಲ, ಆ ಥರ ನೀವು ಬಂದಿದ್ದೀರಾ ಇಲ್ಲಿವರೆಗೂ ಫೈನಲ್ ಅಂತ ಜನಗಳು ತಿಳ್ಕೊಂಡಿದೆ ಅಂತ ಸುದೀಪ್ ಅವ್ರು ಕೇಳಿದ್ರು. ಸೊ ಅದಕ್ಕೆ ರೇಖಾ ಅವ್ರು ಕೂಡ ಹೇಳಿದ್ರು, ಇಲ್ಲ ನಾನು ಮಾಡ್ತೀನಿ ಹಂಗೆ ಹಿಂಗೆ ಅಂತ ರೇಖಾ ಅವರು ಅವ್ರು ಜಸ್ಟಿಫಿಕೇಶನ್ ಕೊಟ್ಟರು. ಅದೇನು ರೇಖಾ ಮೇಡಮ್ ಟಾಸ್ಕ್ ಮಾಡಿದ್ರು, ಅದೇನು ಎಂಟರ್ಟೈನ್ಮೆಂಟ್ ಮಾಡಿದ್ರು ಅವ್ರಿಗೆ ಗೊತ್ತು, ನನಗಂತೂ ಗೊತ್ತಿಲ್ಲ. ಆಮೇಲೆ ಇನ್ನೊಂದು ಫ್ರೆಂಡ್ಸ್, ನಮ್ಮ ಕೀರ್ತಿ ಅವರು ಕುಂಬಳಕಾಯಿ ಮಾರ್ಕೊಂಬಂದು ಅದನ್ನ ಮಾರ್ಕ್ ತೋರಿಸಿ ಅಂತ ಹೇಳಿದ್ರು. ಸೊ ನಮ್ಮ ರೇಖಾ ಅವ್ರು ಕುಂಬಳಕಾಯಿ ಯಾಕಪ್ಪ ಯಾವ ಥರ ಮಾಡ್ರಪ್ಪ ಅಂದರೆ ಕುಂಬಳಕಾಯಿ ಅಂತ ಇದ್ರಂತೆ. ಸೊ ಅದು ನೋಡೋಕ್ಕೆ ಚೆನ್ನಾಗಿತ್ತು. ಆಮೇಲೆ ನೆಕ್ಸ್ಟು ನಮ್ಮ ಮನೆಯಲ್ಲಿರೋ ಕಂಡೀಷನ್ಗಳು ಬಗ್ಗೆ ಇನ್ನೂ ಕ್ವಶನ್ಗಳು ಕೇಳ್ತಾ ಇದ್ರು. ಆಮೇಲೆ ಏನು ಗೊತ್ತಾ ಫ್ರೆಂಡ್ಸ್, ಇವರೆಲ್ಲ ಕಂಡೀಷನ್ಗಳು ಕೇಳಿ ಕ್ವಶನ್ ಕರೆಕ್ಟಾಗಿ ಆನ್ಸರ್ ಮಾಡಲ್ಲ. ನೋಡಿ ನಿಮ್ಮ ಹೆಸರೇನು ಅಂತ ಹೇಳಿದ್ರೆ ಶ್ರೀಧರ ಅಂತ ಹೇಳ್ಬೇಕು, ಇಲ್ಲ ಮೋಹನ್ ಅಂತ ಹೇಳ್ಬೇಕು, ಇಲ್ಲ ಪ್ರಥಮ್ ಅಂತ ಹೇಳ್ಬೇಕು. ಅದನ್ನ ಬಿಟ್ಟು ಏನೇನೋ ಕ್ವಶನ್ ಕೇಳಿದ್ರೆ ಸುತ್ತಾಕೊಂಡು ಬರ್ತಾರೆ ಫುಲ್ಲು ಕರ್ನಾಟಕ ಪೂರ್ತಿ. ಕೇಳಿ ಆ ಕ್ವಶನ್ಗೆ ಡೈರೆಕ್ಟಾಗಿ ಆನ್ಸರ್ ಮಾಡಬೇಕು. ಯಾರು ಅಲ್ಲಿ ಡೈರೆಕ್ಟ್ ಆನ್ಸರ್ ಮಾಡಿದ್ರು ಅಂತ ನನಗೆ ಅನಿಸಿಲ್ಲ. ಆಮೇಲೆ ಕಿಚ್ಚ ಸುದೀಪ್ ಅವ್ರಿಗೂ ಅನಿಸಿಲ್ಲ. ಅವ್ರು ಕೂಡ ಹೇಳಿದ್ರು ಸ್ವಲ್ಪ ಜನ ಕರೆಕ್ಟಾಗಿ ಉತ್ತರ ಕೊಟ್ಟಿದ್ದಾರೆ, ಸ್ವಲ್ಪ ಜನ ಕರೆಕ್ಟಾಗಿ ಉತ್ತರ ಕೊಟ್ಟಿದ್ದಾರೆ ಕಿಚ್ಚ ಸುದೀಪ್ ಅವರು ಹೇಳಿದ್ರು. ಆಮೇಲೆ ನಮ್ಮ ಕಿಚ್ಚ ಸುದೀಪ್ ಅವರು ಹೇಳಿದ್ರು, ನಮ್ಮ ಕಲರ್ಸ್ ಪೇಜಲ್ಲಿ 1 ಅವರ್ಗೆ 3006 ಕ್ವಶನ್ಸ್ ಬಂತಂತೆ ಕಂಟೆನ್ಷನ್ಗಳು ಕೇಳಿ ಅಂತ. ಸೊ ಯಾಕೆ ಈ ಥರ ಬಂದು ಅಂತ ಕೇಳಿದಕ್ಕೆ ಜನಗಳಿಗೆ ಅಷ್ಟು ಡೌಟ್ಸ್ ಇದೆ ಅಂತ ಯಾರೋ ಒಬ್ರು ಹೇಳಿದ್ರು. ಅದಕ್ಕೆ ಕಿಚ್ಚ ಸುದೀಪ್ ಹೇಳಿದ್ರು, ಇಲ್ಲ ಅಷ್ಟು ಡೌಟ್ಸ್ ಇಲ್ಲ, ಜನಗಳಿಗೆ ಅಷ್ಟು ನಿಮ್ಮ ಪ್ರೀತಿ ಇದೆ ನಿಮ್ಮ ಮೇಲೆ ಅಂತ ಕಿಚ್ಚ ಸುದೀಪ್ ಹೇಳಿದ್ರು. ಸೂಪರ್ ಆಗಿ ಹೇಳಿದ್ರು, ಯಾಕಂದ್ರೆ ಅಷ್ಟು ಜನಗಳು ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ನ ಪ್ರೀತಿಸ್ತಾರೆ ಅಂತ ಹೇಳಿದ್ರು. ಸೊ ಆಮೇಲೆ ಕೇಳಿದ್ರು, ಯಾರು ಫಿನಾಲಿಗೆ ಹೋಗಬೇಕು, ಯಾರು ಫಿನಾಲಿಗೆ ಹೋಗ್ಬಾರ್ದು ಅಂತ ಕೇಳಿದ್ರು. ಅದರಲ್ಲಿ ಎಷ್ಟೊಂದು ಜನ ಹೇಳಿದ್ದು ಯಾರು ಕಪ್ ಗೆದಿಬಾರ್ದು ಅಂತ, ಎಷ್ಟೊಂದು ಜನ ಹೇಳಿದ್ರು ಪ್ರಥಮ ಮತ್ತೆ ಮಾಳವಿಕಾ ಗೆದಿಬಾರ್ದು ಅಂತ ಹೇಳಿದ್ರು. ಪ್ರಥಮ ಮತ್ತೆ ಆಮೇಲೆ ಕೀರ್ತಿ ಒಂದು ಮಾತು ಹೇಳಿದ್ರು, ಏನಪ್ಪ ಅಂದ್ರೆ ಪ್ರಥಮ್ ಗೆದ್ರೆ ಬಿಗ್ ಬಾಸ್ ನೋಡೋ ರೀತಿನೇ ಬದಲಾಗ್ಬಿಡುತ್ತಂತೆ. ಪ್ರಥಮ್ ಗೆದ್ರೆ ಬಿಗ್ ಬಾಸ್ ರೀತಿ ನೋಡೋ ಬದಲಾಗಲ್ಲ. ಜನಗಳೆಲ್ಲ ಅಭಿಪ್ರಾಯ ಏನಪ್ಪ ಇದೆ ಅಂದ್ರೆ, ಈ ಸತಿ ಪ್ರಥಮ್ ಗೆದ್ರೆ ಬಿಗ್ ಬಾಸ್ನ ನೋಡೋದಂತ ಆಲ್ಮೋಸ್ಟ್ ಎಲ್ಲ ಜನ ಹೇಳ್ತಾ ಇದ್ದಾರೆ. ಸೊ ಇದನ್ನ ಹೇಳ್ತಾ ತಕ್ಷಣ ನಾನು ಪ್ರಥಮ್ಗೆ ಸಪೋರ್ಟ್ ಮಾಡ್ತೀನಿ ಅಂತ ನೀವು ತಿಳ್ಕೊಳಕ್ಕೆ ಹೋಗ್ಬೇಡಿ, ಗೊತ್ತಾಯ್ತಾ? ಆ ಥರ ಕೀರ್ತಿ ಅವ್ರು ಹೇಳಿದ್ರು. ಕೀರ್ತಿ ಅವ್ರು ಹೇಳಿದೆ ಅಂದ್ರೆ ಆ ಥರ ಎಲ್ಲ ಏನೂ ಇಲ್ಲ ಫ್ರೆಂಡ್ಸ್. ಯಾಕಂದ್ರೆ 3 ಸೀಸನಿಂದನೂ ವಿನ್ ಆಗದೇ ಇರುವಂಥ ಕಂಡೀಷನ್ಗಳೇ ವಿನ್ ಆಗಿದ್ದಾರೆ ಅಂತ ನಾನು ಡೈರೆಕ್ಟಾಗಿ ಹೇಳ್ತೀನಿ ಅಂತ ಕೆಸ್ಕೊಳಕ್ಕೆ ಹೋಗಲ್ಲ. ನೋಡಿ ವಿಜಯ ರಾಘವೇಂದ್ರ ಅವ್ರು ವಿನ್ ಆಗ್ತಾರೆ ಅಂತ ಯಾರು ತಿಳ್ಕೊಂಡಿರಲಿಲ್ಲ. ನೆಕ್ಸ್ಟ್ ಅಕುಲ್ ಬಾಲಾಜಿ ಸ್ವಲ್ಪ ಗೆದ್ದಿದ್ದಾರೆ, 50% ಇತ್ತು, ಬಟ್ ಅವ್ರು ಗೆದ್ದರು. ಆಮೇಲೆ ನೆಕ್ಸ್ಟ್ ಶ್ರುತಿ ಮೇಡಮ್ ಗೆಲ್ತಾರೆ ಅಂತ ಯಾರೂ ಊಹೆ ಮಾಡಿಲ್ಲ. ಸೊ ಅವರೇ ಗೆದ್ರು. ಇವಾಗ ನಾವು ಮತ್ತೆ ಅದೇ ಥರ ಇರೋ ಕಂಡೀಷನ್ ಗೆಲ್ಸಿದ್ರೆ ನೆಕ್ಸ್ಟ್ ಬಿಗ್ ಬಾಸ್ ಅಲ್ಲಿ
ಬರೋಂಥವ್ರು ಅಷ್ಟೇ, ಅವ್ರು ಅದೇ ಥರನೇ ಇರ್ತಾರೆ, ಯಾರ ಹತ್ರ ಜಗಳ ಮಾಡಕ್ಕೆ ಹೋಗಲ್ಲ, ಎಂಟರ್ಟೈನ್ಮೆಂಟ್ ಮಾಡಲ್ಲ, ಸುಮ್ಮನೆ ಅವ್ರ ಪಾಡಿಗೆ ಇರ್ತಾರೆ. ಊರೌಟಿಂದ ಬಚಾವಾಗಿ ಫೈನಲ್ ಬಂದು ಪಾಪ ಎಂಟರ್ಟೈನ್ಮೆಂಟ್ ಮಾಡಿದವರು ಎಲ್ಲ ಜನಗಳು ಯಾರಿಗೋಸ್ಕರ ಹೋಗಿ ಟಿವಿ ನೋಡ್ತಾರೋ ಅಂಥವ್ರೆಲ್ಲ ಗೆಲ್ಲಲ್ಲ. ಇವರು ಸುಮ್ಮನೆ ಇದ್ದವರು ಏನು ಮಾಡದೆ ಅಂತಾರೋ ಅಂತ ಗೆದ್ಬಿಡ್ತಾರೆ. ಸೊ ಫ್ರೆಂಡ್ಸ್, ನೀವು ವೋಟ್ ಮಾಡುವಾಗ ನಾನು ಒಂದೇ ಒಂದು ವಿಷಯ ಕೇಳ್ತೀನಿ, ನೀವು ವೋಟ್ ಮಾಡುವಾಗ ಒಂದು ಇಟ್ಕೊಳ್ಳಿ ಮನಸ್ಸಲ್ಲಿ, ಯಾರಿಗೋಸ್ಕರ ನೀವು ಟಿವಿ ನೋಡ್ತಾ ಇದ್ದೀರಾ? 9 ಗಂಟೆ ಆಗಿದ ತಕ್ಷಣ ನೀವು ಯಾರಿಗೋಸ್ಕರ, ಅವ್ರು ನಿಮ್ಗೆ ಇಷ್ಟ ಇರ್ಬೋದು ಬಿಡ್ಬೋದು, ಬಟ್ ನಿಮ್ಗೆ ಯಾರು ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದಾರೆ ಆ ಹೆಸರು ಇಡೀ ಕರ್ನಾಟಕ ಗೊತ್ತು, ಯಾರು ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದಾರೆ, ಯಾರು ಗೆದ್ರೆ ಇದಾಗುತ್ತೆ ಅಂತ ನಾನು ಹೇಳಕ್ ಹೋಗಲ್ಲ, ನಾನು ಹೇಳಿದ್ರೆ ತಪ್ಪಾಗುತ್ತೆ. ಸೊ ನೀವೇ ವೋಟ್ ಮಾಡೋವಾಗ ಮುಂಚೆ ಒಂಚೂರು ಯೋಚನೆ ಮಾಡಿ, ಯಾರಿಗೋಸ್ಕರ ನೀವು ಟಿವಿ ನೋಡ್ತೀರಾ 9 ಗಂಟೆ ಆದರೆ, ಯಾರಿಗೋಸ್ಕರ ಬಿಗ್ ಬಾಸ್ ಶೋ ನೋಡ್ತೀರಾ? ಸೊ ಅಂಥವ್ರಿಗೆ ವೋಟ್ ಮಾಡಿ. ನೀವು ಮುಂಚೆ ಯಾರು ಫ್ಯಾನ್ಸರ್ ಆಗಿರ್ಬೋದು, ಅದು ಇಲ್ಲಿ ಮ್ಯಾಟರ್ ಆಗಲ್ಲ. ಈ ಬಿಗ್ ಬಾಸ್ ಅನ್ನೋದು ಓನ್ಲಿ ಎಂಟರ್ಟೈನ್ಮೆಂಟ್. ಟಾಸ್ಕ್ ಯಾರು ಬೇಕಾದ್ರೂ ಮಾಡ್ತಾರೆ ಫ್ರೆಂಡ್ಸ್, ಬಟ್ ಎಂಟರ್ಟೈನ್ಮೆಂಟ್ ಮಾಡೋದು ತುಂಬ ಕಷ್ಟ. ಬರೀ ಟಾಸ್ಕ್ ಮಾಡ್ಕೊಂಡು ಕೂತ್ಕೊಂಡ್ರೆ ಯಾರು ಟಿವಿ ನೋಡೋಕೆ ಹೋಗಲ್ಲ, ಎಂಟರ್ಟೈನ್ಮೆಂಟ್ ಕೂಡ ಇರಬೇಕು. ಸೊ ಇದನ್ನ ಹೇಳ್ತಾ ಇದ್ದೀನಿ ನಾನು ಫ್ರೆಂಡ್ಸ್, ನೀವು ವೋಟ್ ಮಾಡೋ ಮುಂಚೆ ಇದೊಂದು ಗ್ಯಾಪ್ನಲ್ಲಿ ಇಟ್ಕೊಳ್ಳಿ. ಆಮೇಲೆ ವೋಟ್ ಲೈನ್ಸ್ ಎಲ್ಲ ಶುರುವಾಗಿದೆ. ವೋಟ್ ಲೈನ್ಸ್ ಎಲ್ಲ ಶುರು ಆದಮೇಲೆ ನೀವು ಯಾವ್ದು ಕ್ಲೋಸ್ ಆಗುತ್ತೋ ಗೊತ್ತಿಲ್ಲ. ಸೊ ನಿಮಗೆ ಇಷ್ಟವಾಗಿರೋ ಕಂಟೆಸ್ಟೆಂಟ್ ಅಂದರೆ ಬಿಗ್ ಬಾಸ್ ಮನೇಲಿ ಇಷ್ಟವಾಗಿರೋ ಕಂಟೆಸ್ಟೆಂಟ್ಗಳಿಗೆ ನೀವು ವೋಟ್ ಹಾಕ್ಬೋದು. ಆಮೇಲೆ ಇನ್ನೊಂದು ವಿಷಯ ಏನು ಗೊತ್ತಾ ಫ್ರೆಂಡ್ಸ್, ಮೋಹನ್ ಅವರು ಒಬ್ಬರು ಮಾತ್ರ ಫೈನಲ್ಗೆ ಹೋಗಿದ್ದಾರೆ, ಮಾಳವಿಕಾ ರೇಖಾ ಅವ್ರು ಯಾರು ಇನ್ನೂ ಫೈನಲ್ಗೆ ಹೋಗಿಲ್ವಂತೆ. ಸೊ ಈ ಮಿಡ್ ನೈಟಲ್ಲಿ ಒಂದು ಎಲಿಮಿನೇಷನ್ ಇದೆ, ಅದ್ರಲ್ಲಿ ಯಾರು ಆಚೆ ಬರ್ತಾರೋ ನೋಡೋಣ, ಆಯ್ತಾ? ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ, ಈ ಸರಿ ಎಲಿಮಿನೇಷನ್ ಯಾರು ಕೂಡ ಮಾಡಲಿಲ್ಲ, ಎಲ್ಲರೂ ಕಾಯ್ತಾ ಇದ್ದಾರೆ ಎಲಿಮಿನೇಷನ್ ಆಗುತ್ತೆ ಯಾರು ಅಂತ. ಸೊ ಯಾರು ಎಲಿಮಿನೇಷನ್ ಆಗಿಲ್ಲ. ನಾನು ಅಷ್ಟೇ ತಿಳ್ಕೊಳ್ಳೋದು ಫ್ರೆಂಡ್ಸ್, ಪರಮೇಶ್ವರ್ ನಿಂಗೆ ಒಂದೇ ಒಂದು ನಾನು ರಿಕ್ವೆಸ್ಟ್ ಮಾಡ್ತಿರೋದು ಏನಪ್ಪ ಅಂದರೆ, ನೀನು ಈ ಸರಿ ಯಾರು ಗೆಲ್ಸು, 3 ಸರಿ ಸೀಸನಲ್ಲೂ ಜನ ಅಷ್ಟು ಇದು ಮಾಡಿಲ್ಲ. ಇದೊಂದು ನಿನ್ನ ಬಿಗ್ ಬಾಸು ನಿಂದು ಬರೀ ರಿಯಾಲಿಟಿ ಶೋ ಅಲ್ಲ, ಗೊತ್ತಾಯ್ತಾ? ಇದನ್ನ ಪ್ರತಿಯೊಂದು ಮನೇಲೂ ಒಂದು ಅವರೇ ಫೀಲಿಂಗಿಂದ ನೋಡ್ತಾರೆ, ಗೊತ್ತಾಯ್ತಾ? ಸೊ ಅವ್ರು ಸ್ವಂತ ಯಾರೋ ಒಬ್ರು ಗೆದ್ದರೆ ಅವರೇ ಗೆದ್ದಿದ್ರೆ ಖುಷಿ ಪಡ್ತಾರೆ. ಸೊ ನೀವು ಈ ಸರಿ ನಿಮಗೆ ಗೊತ್ತು ಯಾರ ಮೇಲೆ ಒಲವಿದೆ, ಇಡೀ ಕರ್ನಾಟಕ ಯಾರು ಗೆದ್ದರೆ ಖುಷಿ ಆಗುತ್ತೆ ಅಂತ ನಿಮಗೆ ಗೊತ್ತು. ನಾನು ಅವ್ರ ಹೆಸರು ಹೇಳಕ್ಕೆ ಹೋಗಲ್ಲ. ಅಂಥವ್ರನ್ನ ಗೆಲ್ಸ್ಬಿಟ್ಟು ನೀನು ಬಿಗ್ ಬಾಸ್ ಮೇಲೆ ಇರೋ ನಂಬಿಕೆನ ನೀನು ಉಳಿಸ್ಕೊಂತೀಯ ಇಲ್ಲ, ಲಾಸ್ಟ್ 3 ಸೀಸನ್ ಮಾಡ್ದಂಗೆ ಈ ಸರಿ ಕೂಡ ಮಾಡಿ ವೋಟ್ಸ್ ಎಷ್ಟು ಬಂತು ಏನು ಅಂತ ತೋರಿಸ್ತಲೆ ನೀನು ಬಿಗ್ ಬಾಸ್ನ ಮತ್ತೆ ಫೇಕ್ ಅಂತ ಕರ್ಸ್ಕೊಳ್ಳೋಕೆ ಇಷ್ಟಪಡ್ತೀಯಾ? ಪರಮೇಶ್ವರ್ ನಿಂಗೆ ಬಿಟ್ಟಿದ್ದೀನಿ, ನೀನೇ ಯೋಚನೆ ಮಾಡ್ಕೊಂಡು ಡಿಸೈಡ್ ಮಾಡ್ಕೋ. ಸೊ ಫ್ರೆಂಡ್ಸ್, ವೋಟ್ ಲೈನ್ ಶುರುವಾಗಿದೆ, ಟೈಮ್ ಯಾಕೆ ವೇಸ್ಟ್ ಮಾಡ್ತೀರಾ? ನಿಮ್ಗೆ ಇಷ್ಟ ಬಂದಿರೋ ಕಂಡೀಷನ್ಗಳು ವೋಟ್ ಮಾಡಿ. ಬಟ್ ಒಂದು ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಳಿ, ನಿಮ್ಗೆ ಯಾರು ಎಂಟರ್ಟೈನ್ಮೆಂಟ್ ಅನಿಸ್ತೋ ಅದನ್ನ ಮಾತ್ರ ತಿಳ್ಕೊಂಡು ಮಾಡಿ. ಟಾಸ್ಕು ಅದೆಲ್ಲ ಸೆಕೆಂಡು, ಫಸ್ಟು ಮೇನ್ ಬಿಗ್ ಬಾಸ್ ಇದೆ ಮೇನ್ ಎಂಟರ್ಟೈನ್ಮೆಂಟು. ನಿಮ್ಗೆ ಯಾರು ಎಂಟರ್ಟೈನ್ಮೆಂಟ್ ಕೊಟ್ಟರೋ ತುಂಬ ಕಷ್ಟಪಟ್ಟು ಅಂಥವ್ರಿಗೆ ನೀವು ವೋಟ್ ಮಾಡಿ, ಓಕೆನಾ? ನಿಮ್ಮ ಇಷ್ಟ, ಯಾರಿಗೆ ಬೇಕಾದ್ರೂ ವೋಟ್ ಮಾಡಿ. ಬಾಯ್, ನಾಳೆ ಮತ್ತೆ ಸಿಗ್ತೀನಿ. ನಮಸ್ಕಾರ, ಥ್ಯಾಂಕ್ ಯು.